ಎಚ್ ಕೆ ಪಾಟೀಲ್ ಅವರೊಂದು ಪತ್ರ ಬರೆದ ಸರ್ಕಾರಕ್ಕೆ ಅಕ್ರಮ ಗಣಿಗಾರಿಕೆಯಲ್ಲಿ ಬಹಳಷ್ಟು ಇನ್ನೂ SITಗಳಾಗಿದ್ದಾವೆ, ಬಟ್ ಎಲ್ಲ ತನಿಖೆ ಆಗ್ತಾ ಇಲ್ಲ. ಇದೊಂದು ದೊಡ್ಡ ಮಟ್ಟದ ಬೊಕ್ಕಸಕ್ಕೆ ಹಾನಿ ಆಗ್ತದೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಒಂದು ಎಚ್ ಕೆ ಪಾಟೀಲ್ ಅವರು ನನಗೆ ಮಾಹಿತಿ ಇಲ್ಲ. ಯಾಕಂದರೆ SIT ಆಗಿದೆ, ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ, CBI ಆಗಿದೆ, ಫೆಮಾ ಆಗಿದೆ, ಫೆರಾ ಆಗಿದೆ, ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಜೊತೆಗೆ ಸುಪ್ರೀಂ ಕೋರ್ಟಿನ CEC ಕಮಿಟಿ ಕೂಡ ಬಂದೆಲ್ಲ ಮಾಡಿ ಹೋಗಿದೆ. ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ. ಯಾಕಂದರೆ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗಿರ್ತಕ್ಕಂಥ ನಾಲೆಜು ನಿಮಗೆ ಗೊತ್ತಿದೆ. ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನೂ ಜಾಸ್ತಿ ಯಾರಿಗೆ ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಬರೆದಿರ್ತಂತ ನಾನು ಭಾವಿಸ್ತಾ ಇದ್ದೇನೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರ್ತಕ್ಕಂಥ ನಿಮಗೆಲ್ಲ ಮಾಹಿತಿನೇ ಇದೆ. ನಮ್ಗಿಂತ ಚೆನ್ನಾಗಿ ನಿಮಗೆ ಮಾಹಿತಿ ಇದೆ. ಇಡೀ ಆಲ್ ಓವರ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿರ್ತಕ್ಕಂಥದ್ದು ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ ರೀ. ಏನ್ರಿ ಅಲ್ಲಿ ಏನಾಗಿದೆ, ಗ್ರಾಮೀಣ ಲೆವೆಲ್ನಲ್ಲಿ ಮೈನಾರಿಟೀಸ್ ಕಮ್ಮಿ ಇರ್ತಾರೆ, ಅದನ್ನ ಶಿಫ್ಟ್ ಮಾಡಿ ಅರ್ಬನ್ ಏರಿಯಾದಲ್ಲಿ ಕೊಡ್ತಕ್ಕಂಥದ್ದು. ಸೊ ಓವರಾಲ್ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ರೆಕಮೆಂಡೇಶನ್ ಇರೋದ್ರಿಂದ ಜಾಸ್ತಿ ಅದರ ಬಗ್ಗೆ ಮಾತನಾಡ್ತಾ ಅವಶ್ಯಕತೆ ನಾನು ಭಾವಿಸ್ತಾ ಇದ್ದೇನೆ. ಅದೇ ಹೇಳ್ತಿರೋದಲ್ರಿ, ಈಗ ಯಾರು ಓಲೈಕೆ ರಾಜಕಾರಣ ಮಾಡ್ತಾರೆ ಯಾರೆಲ್ಲ ಅಂಬೋದೆಲ್ಲ ಗುರ್ತಿದೆಯಲ್ಲ. ಈಗ ಸದ್ಯಕ್ಕೆ ಆ ವಿಷಯದಲ್ಲಿ ಇನ್ನೊಂದ್ಸಲಿ ಆರಾಮಾಗಿ ಮಾತಾಡೋಣಂತೆ. ಈಗ ಬಂದಿರತಕ್ಕಂಥ ವಿಷಯಕ್ಕೆ ನಾನು ಸೂಕ್ತವಾಗಿ ಇಷ್ಟೇ ಸೀಮಿತವಾಗಿ ಮಾತಾಡ್ತೇನೆ.